ಈ ಕಾರ್ಯಕ್ರಮ ಆಗೋದಕ್ಕೆ ಅಂದರೆ ಡಾಕ್ಟರ್ ರಾಧಾ ಕುಲಕರ್ಣಿ ಅಮ್ಮವ್ರನ್ನ ಪರಿಚಯ ಮಾಡಿಕೊಟ್ಟಂತಹ ನಮ್ಮ ಹಂಸಜ್ಯೋತಿಯ ಮುರಳೀಧರ್ ಸರ್ ಅವರಿಗೆ ನಮ್ಮ ಸೂರಿ ಸಂತೆ ಮತ್ತು ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನನಗೆ ಈಗಿನವರೆಗೂ 366 ಪ್ರಶಸ್ತಿಗಳು ಬಂದಿರೋದನ್ನಷ್ಟು ಹೇಳಿದೆ. ಆದರೆ ಅದ್ರ ಜೊತೆಗೆ ನನಗೆ 2 ಆನರರಿ ಡಾಕ್ಟರೇಟ್ಸ್ ಅದು ಅಮೆರಿಕಾದಿಂದ ಬಂದಿರೋದಿದೆ. ಒಂದು ಗ್ಲೋಬಲ್ ಪೀಸ್ ಯೂನಿವರ್ಸಿಟಿ ಆಫ್ USA ಮತ್ತು ಇನ್ನೊಂದು ಇಂಟರ್ನ್ಯಾಷನಲ್ ಎಜುಕೇಶನ್ ಅಂಡ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಯೂನಿವರ್ಸಿಟಿ ಆಫ್ USA. 2 ಕಡೆನೂ ಆನರರಿ ಡಾಕ್ಟರೇಟ್. ಅದು ಹೆಂಗೆ ಬಂತು ಅಂತ ನಾನು ನಿಮ್ಗೆ ಹೇಳಬೇಕು. ಯಾಕಂದ್ರೆ ನನಗೆ ಅಲ್ಲೊಂದಂತ ಒಂದು ಯೂನಿವರ್ಸಿಟಿ ಇದೆ ಅಂತ ಗೊತ್ತಿಲ್ಲ. ನಾನು ಅದಕ್ಕೆ ಯಾವಾಗಲೂ ಎದಕ್ಕೂ ಅಪ್ಲೈ ಮಾಡಿಲ್ಲ, ಎದಕ್ಕೂ ಇದು ಮಾಡಿಲ್ಲ. ಆಮೇಲೆ ಒನ್ ಫೈನ್ ಮಾರ್ನಿಂಗ್ ನಮ್ಮ ಮನೆಗೆ ಅದು ನೀವು ಯು ಹ್ಯಾವ್ ಬೀನ್ ಆನರ್ಡ್ ವಿತ್ ದಿಸ್ ಇದು ಅಂತ ಡಾಕ್ಟರೇಟ್ ಅಂತ ಹೇಳಿ ಅಂದ್ಕೊಳ್ಳೇನೋ ನನಗೆ ಏನಪ್ಪ ನನ್ಗೆ ಗೊತ್ತಿಲ್ಲ, ಯಾರೋ ಲೆಟರ್ ನಾನು ಓಪನ್ ಮಾಡಿದೆ ಅಂತ ಅನ್ಕೋತಿದ್ದೆ. ಆದ್ರೆ ಆಮೇಲೆ ಗೊತ್ತಾಯ್ತು ನನ್ಗೆ ಧಾರವಾಡಕ್ಕೆ ಒಬ್ರು ಶಿವಪ್ಪ ಅಂತ ಹೇಳಿ ಅವ್ರು ನಮ್ಮ ಪಂಚವಾರ್ಷಿಕ ಯೋಜನೆಯ ಡೈರೆಕ್ಟರ್ ಮೊದಲು. ಅವರು ತಾವು ರಿಟೈರ್ ಆದ್ಮೇಲೆ ಧಾರವಾಡಕ್ಕೆ ಬಂದು ಬಡ ಹುಡುಗರಿಗೆ ಒಂದು ಸ್ಕೂಲ್ ಹಂಗೆ ತೆಗೆದಿದ್ರು. ಆಮೇಲೆ ಆ ಸ್ಕೂಲಿಗೆ ನನ್ನ ವಿಷಯಕ್ಕೆ ಯಾರೋ ಹೇಳಿದಂತೆ, ಹಿಂಗ ಅವ್ರು ಬಂದು ಫ್ರೀಯಾಗೆಲ್ಲ ಕಲಿಸ್ತಾರಂತ ಹೇಳಿ, ನೀವು ಬಂದು ನನಗೆ ನಮ್ಮ ಹುಡುಗರಿಗೆ ಕಲಿಸ್ತೀರಾ ಅಂತಂದ್ರು. ಯಾಕಿಲ್ರಿ ಸರ್, ಬರ್ತೇನೆ ಅಂತ ಹೇಳಿ ನಾನು ಧಾರವಾಡಕ್ಕೆ ಹೋಗಿ ಒಂದು 15 ದಿನ ಅಲ್ಲಿ ಇದ್ದು ಆ ಹುಡುಗರಿಗೆಲ್ಲಾನು ಇಂಗ್ಲೀಷು, ಮ್ಯಾಥಮೆಟಿಕ್ಸು, ಸೈನ್ಸ್ ಎಲ್ಲ ಕಲಿಸಿದೆ. ಅವಾಗ ಅವರಿಗೆ ನಿಮ್ಮ ರೆಸ್ಯೂಮೆ ಕೊಡ್ರಿ ನೋಡೋಣ ಅಂತಂದ್ರು. ಕೊಟ್ಟೆ. ಏನ್ರಿ ಇಷ್ಟೆಲ್ಲ ಮಾಡಿರಿ, ಸುಮ್ಮನೆ ಕೂತಿರೋ ನೀವು ಅಂತಂದು ಅಂದ್ರು. ಅಂದ್ರು. ಆಮೇಲೆ ತಮ್ಮ ಇದ್ರಿಂದನು ಕಳಿಸ್ಬಿಟ್ಟಾರ ಇವ್ರಿಗೆ, ಏನು ಈ 2 ಯೂನಿವರ್ಸಿಟಿಗೆ ಕಳ್ಸಿದ್ರು. ಅಲ್ಲಿಂದನು ನನಗೆ ಈ ಆನರರಿ ಡಾಕ್ಟರೇಟ್ಸ್ ಬಂದು. ಆಮೇಲೆ ಯಾರು ಕಳ್ಸಿರ್ಬೇಕು, ನಾನು ಹಾಕಿಲ್ಲ ಏನಿಲ್ಲ ಅಂತಂದು ನಂದು ಹೆಂಗೆ ಇವ್ರಿಗೆ ಗೊತ್ತಾಯ್ತು ಅಂತಂದು ಕೆಳಗೆ ಶಿವಪ್ಪ ಅಂತಿತ್ತು. ಹೌದು ನಿನಗೆ ಸರ್ಪ್ರೈಸ್ ಕೊಡ್ಬೇಕಾಗಿತ್ತು, ಅದಕ್ಕೆ ಮಾಡ್ರಿ ಅಂತೇಳಿ ಹೇಳಿದ್ರು. ಹಿಂಗ ನನಗೆ 2 ಡಾಕ್ಟರೇಟ್ಸ್ ಬಂದಿರೋದಿದೆ. ಶಿಕ್ಷಣದ ನೀತಿಗೆ ಬರೋದಾದ್ರೆ ಇವಾಗಿನ ಈ ಮಕ್ಕಳಿಗೆ ಎಲ್ಲ ಗೊತ್ತಿರತ್ತೆ. ಒಂದು ವಿಮಾನ ಅಂದ್ರೆ ಅದು ಹಾರತ್ತೆ ಅನ್ನೋದು ಗೊತ್ತಿರತ್ತೆ. ಹೌದು. ಆದ್ರೆ ಬುಕ್ನಾಗೆ ಬರೀ ಹಾರುತ್ತೆ ಅನ್ನೋದಷ್ಟೇ ಇರುತ್ತೆ ಹೊರತು ಅದು ಹೆಂಗ್ ಹಾರುತ್ತೆ ಅನ್ನೋದು ಇರಲ್ಲ. ಇದು ಶಿಕ್ಷಣದ ನೀತಿ ಬದಲಾಗ್ಬೇಕು ಅಥವಾ ಹೆಂಗೆ, ಇದ್ರ ಬಗ್ಗೆ ಶಿಕ್ಷಣದೊಳಗ ಇವತ್ತಿನ ಶಿಕ್ಷಣದೊಳಗ ತುಂಬಾ ಬದಲಾವಣೆ ಬೇಕಾಗಿ ನನ್ನ ಪ್ರಕಾರ. ಈಗ ಒಂದು ನಿಮ್ಗೆ ಹೇಳ್ಬೇಕು ಅಂದ್ರೆ, ಈಗ ಇಷ್ಟು ಸ್ಕೂಲ್, ಒಂದು ಏನು ಕೋಟಿಗಟ್ಟಲೆ ಸ್ಕೂಲ್ ಇಡೀ ಭಾರತದೊಳಗ, ಅಷ್ಟು ಸ್ಕೂಲ್ ನೀವು ಯಾವ್ದೋ ಹುಡುಗ ನಾನು ಸಿಗ್ತಾನೆ, ನಿನ್ನ ಹೆಸರೇನು, ಹಿಂಗ ಯಾವ ಸ್ಕೂಲಿಗೆ ಹೋಗ್ತಿದ್ವಿ, ಯಾವ ಕ್ಲಾಸು, 8ನೇ ಕ್ಲಾಸು. ಯಾವ ಸ್ಕೂಲ್ಗೆ ಹೋಗ್ತೀನಿ ಅಂದ್ರೆ ನಾನು ಎಂಥದ್ದೊಂದು ಪಬ್ಲಿಕ್ ಸ್ಕೂಲಿಗೆ ಅಂತಲ್ಲಿ ಹೋಗ್ತೀನಿ ಅಂದ್ರೆ ವೆರಿ ಗುಡ್ ಅಂತ. ಆಮೇಲೆ ನಾನು ಸರ್ಕಾರಿ ಶಾಲೆಗೆ ಹೋಗ್ತೀಯಾ. ಆಮೇಲೆ ಯಾವ ಮೀಡಿಯಮು, ಇಂಗ್ಲಿಷ್ ಮೀಡಿಯಂ, ವೆರಿ ಗುಡ್. ಆಮೇಲೆ ಸರ್ಕಾರಿ ಕನ್ನಡ ಮೀಡಿಯಂ. ಈ ಒಂದು ಕೆಟ್ಟ ಭಾವನೆ, ಯಾಕಂದ್ರೆ ಕನ್ನಡ ನಮ್ಮ ಮಾತೃಭಾಷೆಪ್ಪ, ಇಂಗ್ಲಿಷ್ ನಮ್ಮ ಮಾತೃಭಾಷೆನು ಅಲ್ಲ. ಈಗ ಅದನ್ನಾದ್ರ ನಾ ಏನಂತೀನಿ, ಇಂಗ್ಲಿಷ್ನೊಳಗ ನಾವು ಪಾಠ ಹೇಳ್ಕೊಟ್ರ ಭಾಷೆನೂ ಕಲಿಸ್ಬೇಕು, ಸಬ್ಜೆಕ್ಟು ಕಲಿಸ್ಬೇಕು. ಹಿಂಗ ಹೌದಲ್ಲ. ಈ ಕನ್ನಡದಾದ್ರ ನಾವು ವಿಷಯ ಒಂದು ಹೇಳ್ಕೊಟ್ರೆ ಸಾಕು, ಹೌದಾ. ಅದಕ್ಕ ನಾನು ಅದನ್ನ ಇದನ್ನ ಹೇಳ್ಬೇಕು ನಿಜ. ಈ ವಿಷಯಕ್ಕ ಒಂದು ಆರ್ಟಿಕಲ್ ಬರೋನು ಹೆಂಗ ಅಂದ್ರ, ಒಂದು ಪ್ರೋಗ್ರಾಮಿಗೆ ನನ್ನ ಆನರ್ ಮಾಡಿ ಕರೆದಿದ್ರು. ಕರೆದಾಗ ಅಲ್ಲಿ ಹೋದೆ ನಾನು. ಅದ ಫಂಕ್ಷನ್ ಒಳಗೆ APJ ಕಲಾಂ ಇದ್ರು, ನಮ್ಮ ಪ್ರೆಸಿಡೆಂಟ್. ಅವರು ಅಧ್ಯಕ್ಷರಾಗಿದ್ರು. ಆಮೇಲೆ ಅವರು ಮೊದಲ ತಮ್ದು ಭಾಷಣ ಮುಗಿಸ್ಬಿಟ್ಟು ಹೊರಟ್ಬಿಟ್ರು. ನನ್ಗೆ ಬೇರೆ ಇನ್ನೊಂದು ಫಂಕ್ಷನ್ಗೆ ಹೋಗ್ಬೇಕಾಗಿರೋ, ಹೋಗ್ತೀನಿ ಅಂತ ಹೊರಟ್ರು. ನನಗ ಅವ್ರದೊಟ್ಟಿಗೆ ಇದನ್ನ ಹೇಳ್ಬೇಕಾಗಿತ್ತು. ನಾ ಅವ್ರ ಹಿಂದೆ ಓಡೋಗಿ ಅವ್ರ ಕಾರ್ನಾಗ ಕೂತ್ಕೊಂಡ್ರು. ಸರ್ मुझे आपसे कुछ बोलना है. क्या बेटा बोलो ಅಂತೇಳಿ ಅವ್ರ ಹೊರಗೆ ಬಂದು APJ ಕಲಾಂ ನಾನು ಹಿಂಗೆ ಹಿಡ್ಕೊಂಡು, ಬೋಲೋ ಬೇಟಿ ಕ್ಯಾ ಬೋಲ್ನಾ ಹೈ
ಅಂತಂದ್ರು. ನಾನು ನಾನು ಹೇಳಿದ ಮೇಲೆ ನನ್ಗೇನ್ ಅನಿಸ್ತಂದ್ರ ನಮ್ಮ ಸ್ಕೂಲಿಂದ ಏನು ಎಜುಕೇಶನ್ ಇದು ಶಿಕ್ಷಣದ ಇದುದ ಅದು ಪೂರ್ತಿ ಬದಲಾಗ್ಬೇಕು. ಹೆಂಗಂದ್ರೆ ಇವಾಗ ಒಂದು ಇಡೀ ಇನ್ ಭಾರತದ ಥ್ರೂಔಟ್ ಏನ್ ಸ್ಕೂಲ್ ಎಷ್ಟು ಸ್ಕೂಲ್ ಅವ ಎಲ್ಲಾ ಕಡೆಗೂ ಒಂದೇ ಸಿಲೆಬಸ್ ಇರ್ಬೇಕು. ಬೇರೆ ಬೇರೆ ಇರ್ಬಾರ್ದು. ಆಮೇಲೆ ಬುಕ್ ಅದ್ರಂಗನ ಬುಕ್ಸ್ನು ಈಗ ತಮಿಳ್ನಾಡಿಗೆ ಹೋದ್ರು ಒಂದು, ಗುಜರಾತ್ಗೆ ಹೋದ್ರೊಂದು, ಅಸ್ಸಾಂಗೆ ಹೋದ್ರೊಂದು, ಹಿಂಗಿರ್ಬಾರ್ದು. ಆಮೇಲೆ ಅದರಿಂದ ಏನಾಗ್ತದಂದ್ರ ಅವ್ರಿಗೆ ನಾನು CBSE ಸ್ಕೂಲು, ನಾನು ಇನ್ನೊಂದು ಸ್ಕೂಲ್ ಸಿಲೆಬಸ್ ಅಂತೇಳಿ ಅವ್ರಿಗೊಂದು ಗರ್ವ ಇರ್ತದೆ. ಆಮೇಲೆ ನೀನ್ ಸರ್ಕಾರಿ ಶಾಲೆ ಸ್ಟೇಟ್ ಸಿಲೆಬಸ್ ಹಿಂಗ ಆ ಒಂದು ಡಿಫ್ರೆನ್ಸ್ ಏನದಂದ್ರ ಈ ವ್ಯತ್ಯಾಸ ಏನದ ಇದನ್ನ ಹೊಡೆದಾಕ್ಬೇಕು ನಾವು. ಈ ವ್ಯತ್ಯಾಸ ಇರ್ಲೇಬಾರ್ದು ನನ್ನ ಪ್ರಕಾರ. ಅದಕ್ಕೆ ಏನಾಗಿದೆ ಅಂದ್ರೆ ಮಕ್ಕಳಿಗೂ ಈ ಒಂದು ಭಾವನಾ ಅಂದ್ರ ಇದು ಬಂದು ಅಂದ್ರೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತೇವ ನಾಗ ತಾವೇ ಹಂಗೆ ಅದೇ ರೀತಿ ಅಲ್ಲಿ ಕಲಿಸುವಂತ ಶಿಕ್ಷಕರಿಗೂ ಕೂಡ ಅಯ್ಯೋ ನಾನು ಗೌರ್ಮೆಂಟ್ ಸ್ಕೂಲ್ನೊಳಗೆ ಕಲಿಸ್ತೀನಿ ಅಂತ ಹೇಳಿ ಕೆಲವರಿಗೆ, ಆಮೇಲೆ ಕೆಲವರಿಗೆ ಅಯ್ಯೋ ನಾನು ಪಬ್ಲಿಕ್ ಸ್ಕೂಲ್ನೊಳಗೆ ಕಲಿಸ್ತೀನಿ, ನಾನು ಅಂತ ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನೋ ಒಂದು ಭಾವನೆ ಇರ್ತದೆ. ಈ ಒಂದು ವ್ಯತ್ಯಾಸ ಏನಿದೆಯಲ್ಲ ಅದನ್ನ ನಾವು ಹೊಡೆದು ಹಾಕ್ಬೇಕು. ಇದು ಇರ್ಲೇಬಾರ್ದು ಶಿಕ್ಷಣದೊಳಗೆ. ಅದಕ್ಕೆ ನಾನೇನ್ ಹೇಳ್ದೆ ಅವ್ರಿಗೆ, ಸರ್ ನನ್ಗೆ ಹಿಂಗ ಅನಿಸ್ತದೆ ಇಡೀ ಆಲ್ ಓವರ್ ಒಂದೇ ಸಿಲೆಬಸ್ ಇರ್ಬೇಕು. ಅವು ಪುಸ್ತಕ ಏನಿವೆ ಅವು ಆಯಾ ಭಾಷೆಯಲ್ಲಿ, ಈಗ ಕರ್ನಾಟಕದಾಗ ಕನ್ನಡ ಇರ್ಲಿ, ಮುಂಬೈ ಒಳಗೆ ಮರಾಠಿ ಇರ್ಲಿ, ಗುಜರಾತ್ನೊಳಗೆ ಗುಜರಾತಿ ಒಳಗೆ ಇರ್ಲಿ, ಪಂಜಾಬ್ ಪಂಜಾಬ್ ಇರ್ಲಿ, ಹಿಂಗ ಅವ್ರ ಭಾಷೆ ಅವ್ರು ಉಪಯೋಗಿಸ್ಲಿ. ಅದ್ರೊಳಗಿನ ವಿಷಯ ಏನದ ಅದು ಒಂದೇ ಇರ್ಬೇಕು, ಅದು ಬದಲಾಗಬಾರ್ದು ಅಂತ ಹೇಳಿ. क्या बोला बेटा तुमने, कितना अच्छा बोला, बहुत अच्छा बोला, और आज ही तुम मेरी बात सुनो, ये लिख के पेपर दे रहे हो, मैं भी इसको सबको बोलूंगा ಅಂತ ಹೇಳಿ ಅವರು कलाम और मेले काली नमस्कार, देखो इतना अच्छी तरह से सब करते हो, यू बिकम अ वेरी गुड टीचर, गो ಅಂತ ಹೇಳಿ. ಆಮೇಲೆ ನಾನು ಅದು ಅವತ್ತನೇ ಅವ್ರು ಹೇಳಿದ್ರಲ್ಲ ಮನೆಗೆ ಬಂದು ಕೂತ್ಕೊಂಡು ನಾನು ಬರ್ದೇ ಬಿಟ್ಟೆ. ಅವ್ರು ಹೇಳಿದ್ರ ಅಂತ ಹೇಳಿ ಬರ್ದು ಬಿಟ್ಟೆ. ಬರ್ದು 2ನೇ ದಿನ 2-3 ಪೇಪರಿಗೆ ಕೊಟ್ಟೆ. ಪ್ರಜಾ ಮತ್ತ ಇದ್ರವ್ರು ಅದನ್ನ ಛಾಪಿಸಿದ್ರು ಅವಾಗ ಅದನ್ನ. ಈಗ ಎಷ್ಟೋ ಜನ ಹಿಂಗೂ ಅಂತಾರ ಹಂಗೂ ಅಂತಾರ, ಅದ್ರದ್ದು ಬೇಕಾದಷ್ಟು ಒಂಥರ ವಾದ ವಿವಾದ ನಡೆದಿರ್ತದೆ. ಇನ್ನೂ ಮುಗಿದಿಲ್ಲ ಅವ್ರದ್ದು ಕತಿ. ನನಗ್ ತುಂಬಾ ನೋವು ಆಗ್ತದೆ. ಇದನ್ನ ಹೋಗ್ಲೇಬೇಕು. ಇದು ಹೋದಾಗ ನಾವು ಯಾಕಂತ ಈಗ ಇಲ್ಲಿ ಒಂದು ಹುಡುಗ ಇದ್ದಾರ ಅಂತ ತಿಳ್ಕೊ, ನಿನ್ ಮಗನೇ ಇದ್ದಾರ 4ನೇ, ನೀನು ನಾಳೆ ಗುಜರಾತ್ ಹೋಗಿ ಇರ್ಲಿಕ್ಕೆ ಹೋಗ್ತೀನಿ, ನಿನ್ ಟ್ರಾನ್ಸ್ಫರ್ ಆಗ್ತದ ಅಂತ ಇದ್ರೊಳಗಿದಾಗ, ಅವಾಗ ನೀನ್ ಹುಡುಗ ಇಲ್ಲಿ ಇದ್ದು ಕನ್ನಡ ಕಲಿಬೇಕು, ಅಲ್ಲಿ ಹೋಗಿ ಗುಜರಾತಿ ಕಲಿಬೇಕು, ಸಮಸ್ಯೆ ಹೌದಲ್ಲ? ಆಮೇಲೆ ಸಬ್ಜೆಕ್ಟ್ ಪೂರ್ತಿ ಬುಕ್ಸ್ ಬೇರೆ ಹಿಂಗಾಗಿರುತ್ತೆ. ಅದಕ್ಕೆ ಇವೆಲ್ಲ ನಮ್ಮ ಸ್ವಲ್ಪ ಬದಲಾಗಬೇಕು ಅನ್ನೋದು ನನ್ನ ಒಂದು ತತ್ವ. ಓಕೆ, ಪೇರೆಂಟ್ಸ್ ಮತ್ತೆ ಮಕ್ಕಳ ನಡುವಿನ ಸಂಬಂಧ ಹೆಂಗೈತ್ರಿ ಇವಾಗ? ಅದ್ರ ಮಹತ್ವ ಹೇಗೆ? ಈಗ ಪೇರೆಂಟ್ಸ್ ಹೆಂಗೆ ಅಂತಂದ್ರೆ ನೀವ್ ಹೇಳ್ದಂಗೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದಿದ್ರೆ ಬಾಳ ಶಾಣೆ ಆಗ್ತಾನ ಅಥವಾ ಗೌರ್ಮೆಂಟ್ ಸ್ಕೂಲ್ ದಡ್ಡ ಆಗ್ತಾನ, ಈ ಮನೋಭಾವನೆ ಮಕ್ಕಳಿಗೆ ಇರಲ್ಲ, ಬಟ್ ಪೇರೆಂಟ್ಸ್ ಒಳಗ್ ತುಂಬ್ಕೊಂಡೈತಿ. ಇದನ್ನ ಹೆಂಗ್ ಹೋಗ? ನಾನು ಅದನ್ನ ಹೇಳೋದಿಲ್ಲ ಪೇರೆಂಟ್ಸ್ಗುನು. ನೀವು ಇವತ್ತು ಭಾರತ ರತ್ನ ಅಂತ ತಗೊಂಡಂತ ಒಂದು ಏನು ವಿಶ್ವೇಶ್ವರಯ್ಯ ಹೋಗಿರೋದು ಒಂದು ಸರ್ಕಾರಿ ಶಾಲೆಗೆ. ನಾವೆಲ್ಲ ಕಲ್ತಿರೋದು ಅಂತಲ್ಲೇನೆ. ನಾವೆಲ್ಲ ಇದು ಮಾಡಿಲ್ಲ ಹೇಳು. ಈಗ ನಾವು ದೊಡ್ಡ ದೊಡ್ಡ ಸ್ಕೂಲ್ನೊಳಗೆ ಕಲಿಸ್ತೀವಿ, ಅದ್ರೊಳಗೆ ಏನೂ ಇದಿರಲ್ಲ. ಯಾವ ಶಾಲೆ ಅನ್ನೋದು ಮುಖ್ಯ ಅಲ್ಲ, ಹೆಸರು ಮುಖ್ಯ ಅಲ್ಲ. ಅಲ್ಲಿ ನಾವ್ ಏನ್ ಹೇಳ್ಕೊಡ್ತೀವಿ ಮಕ್ಕಳಿಗೆ, ಯಾವ ತರ ಪಾಠ ಮಾಡ್ತೀವಿ ಅದು ಮುಖ್ಯ. ಹೌದಲ್ಪ? ಮಾಧ್ಯಮನೂ ಇಂಪಾರ್ಟೆಂಟ್ ಆಗುತ್ತೆ. ಮಾಧ್ಯಮನೂ ಅಷ್ಟೇ ಇಂಪಾರ್ಟೆಂಟು. ಆಮೇಲೆ ಅದ್ರಂತೆ ಅಲ್ಲಿ ಒಂದು ಶಿಕ್ಷಣದ ಒಂದೇನು ಇದು ಇದೆ. ಈಗ ನೋಡು, ಸರ್ಕಾರಿ ಶಾಲೆಯೊಳಗ ನಾ ಎಷ್ಟು ಸರ್ಕಾರಿ
ಆ ಟೀಚರ್ಸ್ ತಪ್ಪ ಬರೀತಿರ್ತಾರ. ಹ್ಮ್ ನಾನು ಹೋಗೇನಿ. ನಂದು ಈಗ ಇನ್ನೊಂದೇನಂದ್ರೆ ಆಫ್ಟರ್ ರಿಟೈರ್ಮೆಂಟ್ ಹೇಳಿ ನಾನು 100ಕ್ಕಿಂತ ಹೆಚ್ಚಿಗೆ ಸ್ಕೂಲಿಗೆ, ನಾನು ಪಬ್ಲಿಕ್ ಸ್ಕೂಲ್ಗೆ ಅಂತ ದೊಡ್ಡ ಸ್ಕೂಲಿಗೆ ಹೋಗುದಿಲ್ಲ. ನಾನು ಹೋಗೋದು ಒಂದ್ ಸಣ್ಣ ಹಳ್ಳಿ ಒಳಗ ಒಂದ್ ಸರ್ಕಾರಿ ಶಾಲೆ ಇರ್ತದ. ಅಲ್ಲಿ ನಾನೇ ಇಲ್ಲಿಂದನೋ ನನ್ನ ಕೈಯಿಂದನೂ ಖರ್ಚು ಮಾಡ್ಕೊಂಡು ಏನು ಕಾರ್ ಮಾಡ್ಕೊಂಡು ಅಥವಾ ಇದನ್ ಮಾಡ್ಕೊಂಡು ಹೋಗಿ ಅಲ್ಲಿ ಇದ್ದು ಅವ್ರಿಗೆ ಅದನ್ನೆಲ್ಲ ನಾನು ಯಾವ ತರ ನಿಮ್ ಮಕ್ಕಳ ಇದನ್ ಮಾಡ್ರಿ ಅನ್ನೋದನ್ನೆಲ್ಲ ಹೇಳಿ ಕಲಿಸಿ, ಟೀಚರ್ಸ್ಗೂ ಕಲಿಸಿ, ಹುಡುಗರಿಗೂ. ನೀವು ಅನ್ಕೋಬೇಡ್ರಿ ನಾನು ನಾ ಸರ್ಕಾರಿ ಶಾಲೆ ನೋ ಅಂತದೇನು ಇರೋದು. ಎಂತ ಯಾವ ಶಾಲೆ ತಪ್ಪು. ನಾವ್ ಅದನ್ನೇ ಹೇಳುದು, ಎಂತ ದೊಡ್ಡವ್ರೆಲ್ಲಾರು ಅಂತ ಸ್ಕೂಲ್ ಒಳಗನ ಕಲ್ತಾರ. ಹೌದಾ? ಅದಕ್ಕೆ ಅವಾಗೆಲ್ಲ ಎಲ್ಲಿದ್ದು ಇಂಥವೆಲ್ಲ ಪಬ್ಲಿಕ್ ಸ್ಕೂಲ್ ಅಂತ ಇರ್ಲಿಲ್ಲ. ಅದಕ್ಕ ನೀವೆಲ್ಲಾರು ಏನಂದ್ರ ಇದನ್ನ ನೆನಪಿಟ್ಕೋಬೇಕು. ಆಮೇಲೆ ಈ ತರದನ್ನ ಶಿಕ್ಷಣದೊಳಗ ನೀವು ಯಾವ ಸ್ಕೂಲಿಗೆ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೀವ್ ಹೆಂಗ್ ಕಲಿತೀರಿ, ಎಷ್ಟು ಶ್ರಮ ಹಾಕ್ತಿರಿ, ಎಷ್ಟು ಒಂದು ಆಸಕ್ತಿಯಿಂದ ಓದ್ತೀರಿ ಅನ್ನೋದು ಮುಖ್ಯ ಅಂತ ಹೇಳಿ. ಹೌದಾ? ಈಗ ಸ್ಕೂಲ್ ಅಲ್ಲಿ ಹೇಳ್ಕೊಡೋದ್ ಬಿಟ್ಟು ಸ್ಕೂಲ್ ಅದೇ ಪಠ್ಯನ ಪೇರೆಂಟ್ಸ್ ಕಲ್ತು ಪೇರೆಂಟೇ ಈಗ ಹೇಳ್ಬೇಕಾಗಿದ್ದಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹೋಮ್ ವರ್ಕ್ ಕೊಡ್ತಾರೆ. ಹೋಮ್ ವರ್ಕ್ ಈಗ ಸ್ಕೂಲ್ಗಳಲ್ಲಿ ಹೆಂಗಂತ ಅವ್ರ ಬರೀ ಪಾಠ ಮುಗಿಸೋದಷ್ಟೇ ಅವ್ರ ಗುರಿ ಆಗಿರತ್ತೆ ಹೊರತು ಮಕ್ಕಳು ಕಲ್ತಿದಾರೋ ಇಲ್ವೋ ಅನ್ನೋದೇ ಅವ್ರ ಗುರಿನೇ ಇರೋದಿಲ್ಲ. ಅದು ನಾನ್ ಅದನ್ನ ಹೇಳ್ತೀನಿ. ನಾನ್ ಕಲ್ಸುವಾಗ ಏನು ಇದ್ರ ಬಗ್ಗೆ ಸ್ಕೂಲಿನ ಮ್ಯಾನೇಜ್ಮೆಂಟ್ ಅವ್ರ ಮಕ್ಕಳಿಗೆ ಹೇಳ್ತಿದ್ದೆ, ಹೋಮ್ ವರ್ಕ್ ಕೊಟ್ಮೇಲೆ, ಗೃಹ ಪಾಠ ಕೊಟ್ಮೇಲೆ ಯಾರುನು ಇದಕ್ಕ ಅಮ್ಮ ಅಪ್ಪನ ಹತ್ರ ಹೋಗಿ ಅಣ್ಣನ ಹತ್ರ ಹೋಗಿ ಇದು ನಾನು ಹೇಳ್ಕೊಡು, ಇದಕ್ಕೇನು ಉತ್ತರ ತಗೋಬಾರ್ದು ಅಂತ ಹೇಳಿ ಕೇಳ್ಬೇಡ್ರಿ. ನೀವು ಕ್ಲಾಸ್ನೊಳಗ ನನ್ ಕಡೆ ಧ್ಯಾನ ಕೊಟ್ಟು ನೀವು ಕಲ್ತ್ರಿ ಅಂದ್ರ ನಿಮಗ ಅದು ಬರ್ತದ. ಅವ್ರ ಯಾಕೆ ಹೇಳ್ಬೇಕು ಅಂತ ಹೇಳಿ ತಂದೆ ತಾಯಿಗೆ ಹೊಟ್ಟೆ ನಿನ್ ಹೋಮ್ ವರ್ಕ್ ಅದು ನೀನ್ ಮಾಡ್ಕೋಬೇಕು. ನಾವು ಇದು ಮಾಡೋದು ಅವಾಗ ಏನಾಗ್ತದ, ಹುಡುಗರು ಹೆಚ್ಚಿಗೆ ಟೀಚರ್ ಏನ್ ಹೇಳ್ತಾರ ಅನ್ನೋದು ಕೇಳ್ಕೋತಾರ. ಇನ್ನೊಂದು ಈಗ ಏನಾದ್ರೆ ಇಬ್ರು ತಂದೆ ತಾಯಿ ಗಳಿಸ್ತಿರ್ತಾರ, ಸಿಕ್ಕಾಪಟ್ಟಿ ರೊಕ್ಕ ಇರ್ತದ, ರೊಕ್ಕ ಕಡಿಮೆ. ಹೌದಾ? ಹಂಗಾಗಿ ಏನ್ ಮಾಡ್ತಾರಂದ್ರ ಅಲ್ಲಿ ಸ್ಕೂಲ್ ಒಳಗೆ ಏನಾರ ಕಳ್ಸ್ತೀವಿ, ಸಂಜೆಗೆ 1 ತಾಸು ಟ್ಯೂಷನ್ಗೆ ಹಾಕೋದು, 20,000 ಸಾವಿರ ಕೊಡೋರಿಗೆ ಯಾತಕ್ ಬೇಕು? ಅದು ನಾನು ಡೆಡ್ ಅಗೇನ್ಸ್ಟ್ ಇದು ಏನಂದ್ರೆ ಟ್ಯೂಷನ್ ಅನ್ನೋದು ಬೇಡ. ಅದು ಮಕ್ಕಳಿಗೆ ಏನಾಗ್ಬಿಡ್ತದೆ ಅಂತ ಹೇಳ್ತೀನಿ. ಅವ್ರ ಸೈಕಾಲಜಿ ಮನಸ್ಸು ಇದು ಹೆಂಗಾಗ್ತದೆ ಅಂದ್ರ, ಈ ಕ್ಲಾಸ್ನಾಗ ಕೂತಿರ್ತಾರ, ಟೀಚರ್ ಏನ್ ಹೇಳ್ತಾರ, ಹೇಳಿ ಬಿಡು ಸಂಜೆಗೆ ನಾನು ಟ್ಯೂಷನ್ ಕ್ಲಾಸ್ಗೆ ಹೋಗ್ತೇನೆ, ಅಲ್ಲೇ ಅವ್ರು ಹೇಳ್ಕೊಡ್ತಾರ. ಇಂಥವೆಲ್ಲ ಕೆಟ್ಟ ಇದು ಬಂದ್ಬಿಡ್ತಾವ. ಅದಕ್ಕ ಆ ಟ್ಯೂಷನ್ ಅಂತ ಅನ್ನೋದನ್ನ ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ಬೇಕು. ಹೌದಾ? ಅಲ್ಲ, ಈಗ ಸ್ಕೂಲ್ ಒಳಗನ ಲಕ್ಷ ಗಟ್ಲೆ ಫೀಸ್. ಹೌದಾ? ಆಮೇಲೆ ಈಗ ಟ್ಯೂಷನ್ಗೂ 10-20 ಸಾವಿರ ರೂಪಾಯಿ ಕೊಟ್ಟು ಯಾತಕ್ ಬೇಕು ಹೇಳು? ನಾವೇನ್ ಒಂದಿನ ಎಲ್ಲೂ ಹಂಗ ಟ್ಯೂಷನ್ಗೆ ಅಂತ ಹೋಗಿಲ್ಲ ಆಯ್ತಾ. ಅದಕ್ಕ ನಾನೇನ್ ಹೇಳುದು ಟೀಚರ್ಸ್ಗೆ, ನೀವು ಅವನ್ನ ಪೂರ್ತಿ ಟ್ಯೂಷನ್ ಅನ್ನೋದನ್ನ ನೀವು ಬಂದ್ ಮಾಡ್ರಿ. ನೀವ್ ಹೇಳ್ತೀರಿ ಅಂದ್ರೆ ಅವ್ರು ಬರ್ತಾರ. ನೀವ್ ಎಲ್ಲಾನು ಬಂದ್ ಮಾಡ್ಬೇಕು. ಈಗ ಯಾರಿಗೇನ ಇದಾಗಿಲ್ಲ, ಪಾಠ ತಿಳಿದಿಲ್ಲ, ನಿನ್ ಯಾಕಪ್ಪ ಹೋಮ್ ವರ್ಕ್ ಮಾಡಿಲ್ಲ, ಮಿಸ್ ಐ ಡಿಂಟ್ ಅಂಡರ್ಸ್ಟ್ಯಾಂಡ್, ನನ್ ತಿಳಿಲಿಲ್ಲ, ಬಾ ಹಂಗ ನಾನು ಹೇಳ್ಕೊಡ್ತೇನೆ ಅಂತ ಹೇಳಿ ಅವನ ಹತ್ರ ಕೂರಿಸ್ಕೊಂಡು ಇನ್ನೊಮ್ಮೆ ಹೇಳ್ಕೊಡ್ರಿ. ಅದು ಏನು ತಪ್ಪಿಲ್ಲ. ಈಗ ಯಾರಿಗನಾಗ್ಲಿ ನನಗನಾಗ್ಲಿ ಒಮ್ಮೆ ಹೇಳಿದ್ರೆ ತಿಳಿದ ಅಂತಿಲ್ಲಲ್ಲ. ಅದಕ್ಕ ಅದನ್ನ ಇದನ್ ಮಾಡ್ಲಿಕ್ಕೆ ಅಂತ ಹೇಳಿ ಇನ್ನೊಂದ್ಸತಿ ಅವ್ರಿಗೆ ಹೇಳ್ಕೊಡ್ರಿ, ನಡೀತದ. ಆದ್ರ ನೀವು ಅವ್ರಿಗೆ ಇದನ್ನ ಕಲಿಸ್ಬಾರ್ದು. ನಮ್ ಕಡೆ ಕೇಂದ್ರೀಯ ವಿದ್ಯಾಲಯಕ್ಕೆ ಒಬ್ರು ಗ್ರೇಸಿ ಅಂತ ಟೀಚರ್ ಇದ್ಲು. ಅದಕ್ಕೆ ಈಗ ಟ್ಯೂಷನ್ ಕ್ಲಾಸ್ದವ್ರು ಮಾಡೋ ತಪ್ಪುಗಳನ್ನ ಹೇಳ್ತೇನೆ ನಾನು ನಿನಗೆ. ಉದಾಹರಣೆ, ಆಕಿ ತನ್ನ ಮನೆಗೆ 10-20 ಹುಡುಗರೆಲ್ಲಾನು ಬರೋರಿಂಗ ನಮ್ಮ ಸ್ಕೂಲಿನು. ಗ್ರೇಸಿ ಮೇಡಮ್ ಚಲೋ ಹೇಳ್ಕೊಟ್ಟಾರ ಅಂತ ಹೇಳಿ. ಆ ಚಲೋ ಹೇಳ್ಕೊಡ್ತಾರ ಯಾಕಾತು ಅಂತಂದ್ರ, ಆಕಿ ಏನ್ ಮಾಡಾಕಿ ತನ್ನ ಕಡೆಗೆ ಏನು ಹುಡುಗರು ಬರ್ತಿದ್ರು ಟ್ಯೂಷನ್ಗೆ 6-8 ಮೊದ್ಲು, ಅವ್ರಿಗೆ ತಾನ ಪೇಪರ್ ಸೆಟ್ ಮಾಡ್ತಿದ್ಲ,
ಏನು ಆ ಸೆಟ್ ಮಾಡಿರೋ ಪೇಪರ್ನ ಮಕ್ಕಳಿಗೆ 4 ದಿನ ಮೊದಲನ್ನ ಹುಡುಗರಿಗೆ ಇದು ಉತ್ತರ ಅಂತೆಲ್ಲ ಹೇಳ್ಕೊಟ್ಬಿಡು. ಅವ್ರು ಚಲೋ ಬರ್ದ್ಬಿಡೋರು. ಈ ಗ್ರೇಸಿ ಮೇಡಮ್ ಚಲೋ ಕಲಿಸ್ತಾರ, ಯಾಕಂದ್ರೆ ಅವ್ರು ಕಲ್ಸಿರೋ ಹುಡುಗರೆಲ್ಲ ಇಷ್ಟು ಚಲೋ ಮಾರ್ಕ್ಸ್ ತಗೋತಾರ. ಇದೊಂದು ತಪ್ಪು ಕಲ್ಪನೆ. ಟ್ಯೂಷನ್ ಅದ್ದು ಬಹಳಷ್ಟು ಇದು. ಆಮೇಲೆ ಅವ್ರಿಗೆ ಏನಾಗ್ತದೆ, ಪಾಪ ಇಡೀ 8 ತಾಸು ಸ್ಕೂಲ್ ಒಳಗೆ ಹೋಗಿರ್ತದೆ, ಮತ್ ಮನಿಗ್ ಹೋಗ್ಬಿಡು ಅಯ್ಯೋ ಟ್ಯೂಷನ್ಗೆ ಹೋಗ್ಬೇಕು. ಹುಡುಗರು ಬೇಡ, ಟ್ಯೂಷನ್ಗೆ ಹೋಗೋದ್ ಬೇಕಿಲ್ಲ. ನೀವು ಅದ 1 ತಾಸು ಟ್ಯೂಷನ್ಗೆ ಹೋಗ್ತಾ ಮೊದ್ಲು 1 ತಾಸು ಸಂಜೆಗೆ ಆಟ ಅಂತೂ ಕಂಪಲ್ಸರಿ ಆಡ್ಲೇಬೇಕು. ಆಟದಿಂದ ಬರೀ ಒಂದು ಮನೋರಂಜನೆ ಆಗ್ತದಂತಲ್ಲ, ನಮ್ಮ ಮೆದುಳಿನ ಬೆಳವಣಿಗೆ ಆಗ್ತದ, ಮನಸ್ಸಿನ ಬೆಳವಣಿಗೆ ಆಗ್ತದ, ಆರೋಗ್ಯ ಅಂತೂ ದೇಹ ಮನಸ್ಸು ಮೆದುಳು 3ಕ್ಕೂ ಆಟ ಬೇಕು. ಅದು ನಾನು ಈ ಒಂದು ಪುಸ್ತಕದಲ್ಲಿ ಒಂದು ಕವಿತೆ ಮಾಡೇ ಬರ್ದ್ಬಿಟ್ಟೆ. ಅದನ್ನ ಅದಕ್ಕ ಅದು ಬೇಕು ಅಂತಂದಕ್ಕೆ ನಾನು ಹೇಳ್ಬೇಕು ಅಂತೇನಿ ಎಲ್ಲರಿಗೂ. ಆಮೇಲೆ ಪೇರೆಂಟ್ಸ್ ಏನ್ ಮಾಡ್ತಾರೆ, ಹೋಮ್ವರ್ಕ್ ಮುಗಿಸು, ಅಲ್ಲೇ ಆಟ ಆಡ್ಲಿಕ್ಕೆ ಹೋಗ್ಬೇಡ ಎಲ್ಲರೇ ಬೈತಾರ. ಬೈಬಾರ್ದು. ಆಟ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರು ಆಡ್ಲಿ, ಅವ್ರು ಮೊದಲು. ಈಗ ನಾ ಆಡ್ತೀನಲ್ಲ ಆಗ್ತದೇನಪ್ಪ ಹೇಳು? ಇಲ್ಲ. ಆಮೇಲೆ ಹುಡುಗರದೊಂದು ಬಾಲ್ಯದೊಂದು ಅದ್ರದ್ದು ಒಂದು ಇದು ಅದನ್ನ ಅವ್ರಿಗೆ ಬಿಟ್ಕೊಡ್ಬೇಕು. ಅವಾಗೇನು ಅವ್ರು ಮಜಾ ಮಾಡ್ತಾರ, ಆಡ್ತಾರ, ಖುಷಿ ಪಡ್ತಾರ, ಮಾಡ್ಲಿ ಅವ್ರು ಅಲ್ಲ. ಮತ್ ಬರೆಯದ ಆಟ ಅಂದ್ರ ಖುಷಿ ಪಡೋದಿಲ್ಲ. ನಾ ಹೇಳಿಲ್ಲ ಅದರಿಂದ. ಯಾಕಂದ್ರೆ ನಮ್ಮ ಆಟ ಆಡುವಾಗ ಏನಾಗ್ತದ, ನಮ್ಮ ಬಾಡಿ ಸೆಲ್ಸ್ ಎಲ್ಲಾನು ಆಕ್ಟಿವೇಟ್ ಆಗ್ತದ. ಆಕ್ಟಿವೇಟ್ ಆಗ್ತದ, ಬ್ರೈನ್ಗೆ ಅದು ರಕ್ತ ಚಲೋ ಹೋಗ್ತದ, ಬ್ರೈನ್ ಅಗ್ದಿ ಸ್ಟ್ರಾಂಗ್ ಆಗ್ತದ. ಪ್ಲಸ್ ಆರೋಗ್ಯ ಅಂತೂ ಗೊತ್ತ, ಎಲ್ಲರಿಗೂ ಗೊತ್ತಿರೋದು. ಆಮೇಲೆ ಅದೆಲ್ಲನು ಮನಸ್ಸು. ನಾ ಎಲ್ಲಾ ಹುಡುಗರಿಗೂ ಹೇಳೋದು, ಈಗ ಆಟಕ್ಕೆ ಹೋಗಿತ್ರಿ, ಸೋಲ್ತಿರೋ ಗೆದ್ದಿರೋ ನಾಟ್ ಇಂಪಾರ್ಟೆಂಟ್, ಬಟ್ ಆಟ ಆಡೋನು ಮಜಾ. ಆಮೇಲೆ ನೀನ್ ಯಾರ ಫ್ರೆಂಡ್ ಸೋತ್ರ ಸೋತಿ ಅಂತ ಅನ್ಬೇಡ್ರಿ. ಅವ್ನಿಗೆ ಹೋಗಿ ಇರ್ಲಿ, ನಾಳೆ ನೀ ಗೆದ್ದಿತಿ ಬಿಡು, ಇರ್ಲಿ ಅಂತ ಕರ್ಕೊಂಡ್ ಬರ್ರಿ, ಅವ್ರಿಗೆ ಸಮಾಧಾನ ಇಟ್ರ ನೀವು ಹೋಗಿ ಅವ್ರಿಗೆ ಹಂಗ ಅನ್ಬಾರ್ದು. ಇವನ್ನೆಲ್ಲ ಕಳಿಸ್ತಿದ್ ನಾ ಹುಡುಗರಿಗೆ. ಏನು ಆಟದೊಳಗುನು ಒಂದ್ ಕೆಲವೊಂದು ಕಲಿಯುವ, ಹೌದಲ್ಲ. ಈಗ ಮಕ್ಕಳಿಗೆ ಈ ವಿಡಿಯೋ ನೋಡಿದ್ರೆ ಮೇಡಮ್, ಅವ್ರ ನೆನಪಿನ ಶಕ್ತಿಗೆ ನೆನಪಿಟ್ಕೋಬೇಕು ಮಕ್ಕಳು ಓದಿದ್ದನ್ನ ಅನ್ನೋದಕ್ಕೆ ಮನೆಯಲ್ಲಿ ಒಂದೆಲೆಗೆ ಸೊಪ್ಪು ತಿನ್ಸೋದು ಅಥವಾ ಬೇರೆ ಇನ್ನೇನೋ ಬೋರ್ಮಿಟಾ ಹಾರ್ಲಿಕ್ಸ್ ಕೊಡೋದು ಅಂತಾರೆ. ಅದು ಒಳ್ಳೇದು. ಅದ್ರ ಜೊತೆಗೆ ಮಕ್ಕಳು ಪೂರಕವಾಗಿ ಏನ್ ಮಾಡ್ಬೇಕು ಮೇಡಮ್? ಆಹಾರದಂತೂ ಬಿಡು, ಅಲ್ದ ನಾ ಇದಕ್ ಒಂದ್ ಆಟ ಹೇಳಿದೆ ಆಗಲೇ, ಹೌದು, ಅದು ತುಂಬಾ ಉಪಯೋಗದ್ದು. ಏನು ಆಮೇಲೆ ನಾನೇನ್ ಹೇಳ್ತೀನಿ ಕ್ಲಾಸ್ನೊಳಗನು, ಈಗ ಕ್ಲಾಸ್ ಶುರು ಮಾಡೋಕ್ಕಿಂತ ಮುಂಚೆ ಏನಪ್ಪ ಏನ್ ಹೇಳ್ಬಿಡೋದಂತಂದ್ರ, ಕ್ಲಾಸ್ನಾಗ ಹುಡುಗರಿಗೆ ನಾನು ಈಗ ನಾನು ಇದು ಇತಿಹಾಸದ ಈ ಒಂದು ಲೆಸನ್ ತಗೊಳ್ತಾ ಇದ್ದೇನೆ ನಿಮ್ಗ, ಓಕೆ? ಅದಕ್ಕೆ ನೀವು ಎಲ್ಲಾನು ಅದನ್ನ ಚೆನ್ನಾಗಿ ನೀವು ಅದಕ್ಕ ಇದನ್ನ ಕೊಟ್ಟು ಕೇಳ್ಬೇಕು ನಿಮ್ದು. ಆಮೇಲೆ ನಾಳೆ ನಾನು ಅದನ್ನ ತಿರುಗಿ ರಿಪೀಟ್ ಮಾಡೋದಿಲ್ಲ, ನಾನು ಕ್ವಶನ್ಸ್ ಕೇಳ್ತೀನಿ. ಅಥವಾ ಇದು ಮುಗಿದ ಕೂಡಲೇ ಈಗನ ನಾನು ಕೇಳ್ಬೋದು ಪ್ರಶ್ನೆಗಳನ್ನ. ಅದಕ್ಕೆ ನೀವು ತಯಾರಿರ್ಬೇಕು. ಅದ್ ಯಾರು ಹೇಳ್ತಾರೋ ಅವ್ರಿಗೆ ನಾನು ಬಹುಮಾನ ಕೊಡ್ತೀನಿ ಅಂತ. ಸ್ಕೂಲಿಂದ ಆಮೇಲೆ ಅವರು ಹಿಂಗ ನೋಡ್ಕೊಂಡು ಕೂಡ್ಸಿರ್ತಿದ್ರು. ಆಮೇಲೆ ಏನ ಕಾಯ್ಕೊಂಡು ಅದ ಕರೆಕ್ಟ್ ಕೇಳೋರು. ಆಮೇಲೆ ಅದ್ ಮುಗಿದ್ಮೇಲೆ ಅದು ನಾ ಏನ್ ಮಾಡ್ಬಿಟ್ಟಿರ್ತೀನಿ ಗೊತ್ತೇನು, ಹುಡುಗಿಯರ್ದೊಂದು ಗ್ರೂಪ್, ಈ ಕಡೆಗೆ ಹುಡುಗರ ಗ್ರೂಪ್. ಸೊ ಗರ್ಲ್ಸ್ ವರ್ಸಸ್ ಬಾಯ್ಸ್ ಅಂದ್ರು. ಅವಾಗ ಏನದ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದ್ದಂಗ. ಅವ್ರು ಇಬ್ರುನು ಅಗ್ರಿ, ನಾವ್ ಗೆದಿಬೇಕು ಅಂತ ಹೇಳಿ. ನಾ ಈಗ ಕೇಳ್ತೀನಿ, ಅದಕ್ಕೆ ಹೇಳ್ಬೇಕು. ಈಗ ನಾ ಹೇಳೋದನ್ನೆಲ್ಲಾನು ಸರಿಯಾಗಿ ಕೇಳ್ಕೋಸ್ಬೇಕು ಅಂತ. ಲೆಸನ್ ಆದ್ಮೇಲೆ ಅವ್ರ ಅಗ್ದಿ ಕೇರ್ಫುಲಿ ಕೇಳಿರ್ತೀವಿ, ಯಾಕಂದ್ರೆ ಗೆದಿಬೇಕಾಗಿದಲ್ಲ. ಏನು ಇಂಥವೆಲ್ಲ ಕೆಲವು ಮೆಥಡ್ಸ್ ಉಪಯೋಗಿಸ್ಬೇಕು ಕ್ಲಾಸ್ನಾಗ. ಅದ್ರಿಂದ ಏನಾಗೋದು, ಈಗ ಯಾರು ಇದು ಕ್ವಶನ್ ನಾ ಹೇಳ್ತೀನಿ ಅಂತ ಅಂದ್ಬಾರ್ದು. ಏನು ಇದರಿಂದ ಆ ಒಂದು ಇದು ಆಗ್ತದೆ. ಆಮೇಲೆ ಇನ್ನೊಂದೇನಂದ್ರ ಏನು
ಇನ್ನೊಂದೇನಂತಂದ್ರ ಆ ಈಗ ಆಟ ಬರೇ ಆಟ ಆಗಿರ್ಬಾರ್ದು, ಅದ್ರೊಳಗೂ ನಾವು ಪಾಠ ಕಲಿಸ್ಬೋದು. ಅದಕ್ಕೆ ಲರ್ನ್ ವೈಲ್ ಯು ಪ್ಲೇ ಏನು. ಅದ್ರೀಗ ನಾನೇನ್ ಮಾಡ್ತಿದ್ದೆ, ಅವ್ರನ್ನ ಇದಕ್ ಮೈದಾನಕ್ಕೆ ಕರ್ಕೊಂಡು ಹೋದ್ರು, ಏನು ಪ್ಲೇ ಗ್ರೌಂಡಿಗೆ ಕರ್ಕೊಂಡು ಹೋದ್ರು ಸಹಿತನು ಅಲ್ಲೇ ಏನಂದ್ರೆ ಕೆಲವೊಂದು ಇವ್ರು ಮಾಡಿರ್ತಿದೆ ರಗಡಷ್ಟು ಅದಕ್ಕೆ ಕಷ್ಟಪಡಕ್ ಆಗ್ತದೆ ಟೀಚರ್ಸ್ ಮಾಡ್ಬೇಕು ಮತ್ ಹೌದಲ್ಲ. ಅದಕ್ಕ 2 ಬಾಕ್ಸ್ ಅದ್ರೊಳಗ ಈಗ ಬಹಳ ಸಣ್ಣ KG ಅವರು ಇದ್ರು ಅವ್ರಿಗೆ ABCD ಸರಿಯಾಗ ಅದಕ್ಕೆ ABCD ಈಗ ಇವ್ ಸಿಗ್ತಾವ ಶೇಪ್ ಅಲ್ಲ ಬ್ಲಾಕ್ ಸಿಗ್ತಾವ, ಅವನ್ನೆಲ್ಲ 2 ಬಾಕ್ಸ್ ನೊಳಗ 2 ಇವನ್ನ ಹಾಕ್ಬಿಡೋದು. ಆಮೇಲೆ ಇಲ್ಲೇ ಲೈನ್ ಒಳಗ ಅವ್ರು ನಿಲ್ಸೋದು, 2 ಟೀಮು ನಿಲ್ಸಿ ಈಗ ನಾನು ಒಂದು ಅಕ್ಷರ ಹೇಳ್ತೀನಿ, ಅದ್ ಹೋಗಿ ಅದ್ರೊಳಗಿಂದ ನಿಮ್ ಬಾಕ್ಸ್ ನಾಗಿಂದ ತರ್ಬೇಕು. ಯಾರು ಬರೋಬ್ರಿ ಕರೆಕ್ಟ್ ಆಗಿ ತರ್ತಾರೋ ಅವ್ರಿಗೆ ಪ್ಲಸ್ ಮಾರ್ಕ್ಸ್. ಆಮೇಲೆ ಅವ್ರ ಥಿಂಕ್ ಕೇರ್ಫುಲಿ ಓಡ್ ಹೋಗಿ ಅದ್ ಹುಡುಕಾಡ್ಕೊಂಡು ತರೋದು. ಈಗ ಎಂ ತಗೊಂಬರ್ರಿ, S ತಗೊಂಬರ್ರಿ, D ತಗೊಂಬರ್ರಿ, ಓಡೋಗಿ ತಗೊಂಬರೋದು. ಇದರಿಂದನೂ ಏನಾಗ್ತದೆ, ಆಟನೂ ಅನ್ಸೋದು, ಆಮೇಲೆ ಆಮೇಲೆ ಅದೆಲ್ಲ ನಾನು ಹುಡುಗರಿಗೆ ಹೇಳ್ತಿದ್ದೆ, ಸ್ಟೂಡೆಂಟ್ಸ್ಗೆ. ಏನಂದ್ರ ನೀವೀಗ ಏನ್ ಇವತ್ತು ಕಲಿತಿರೋ ಅದನ್ನ ನೀವು ಸಂಜೆಗೆ ಹೋದ್ಮೇಲೆ ನೀವು ಮನನ ಮಾಡ್ಬೇಕು ಮತ್ತೊಮ್ಮೆ. ಅದನ್ನ ಅದರಿಂದ ಏನಾಗ್ತದಂದ್ರ ಇವತ್ತು ಟೀಚರ್ ಆ ಕ್ಲಾಸ್ನಾಗ ಏನ್ ಕಲ್ಸಿದ್ರು, ಈ ಟೀಚರ್ ಸೈನ್ಸ್ನಾಗ ಏನ್ ಕಲ್ಸಿದ್ರು, ಮ್ಯಾಥಮೆಟಿಕ್ಸ್ನಾಗ ಅಂತೀರಿ ನೀವು ಇದು ಮಾಡಿದ್ರ ಅವತ್ತಿಂದ ಅವತ್ತಂದ್ರ ಅಗ್ದಿ ಅವ್ರಿಗೆ ಒಂಥರ ಜಾಸ್ತಿ ಇದಿತ್ತು, ಕ್ಲಿಯರೆನ್ಸ್ ಇರುತ್ತೆ ಅಲ್ಲ. ಅದಕ್ಕಂತ ಹೇಳಿ ಅದು ಆದ್ಮೇಲೆ ಏನಂದ್ರ ಅವ್ರಿಗೆ ಅದನ್ನ ಹೇಳುದು ಹಿಂಗ ಅದನ್ನ ಅಷ್ಟು ಇದರಿಂದ ಕಲ್ತ ಮೇಲೆ ಅವ್ರಿಗೆ ನಾನು ಬಾಕ್ಸ್ ಏನು ದೊಡ್ಡ ಕ್ಲಾಸಿನ ಹುಡುಗರಿಗೆ ಏನಂದ್ರ ಕೆಲವೊಂದು ಸೈನ್ಸದ್ದು ವರ್ಡ್ಸು ಅಥವಾ ಮತ್ ಯಾವ್ದೋ ಒಂದು ಈಗ ಗ್ರಾಮರ್ ಇದ್ದಾಗ್ಲಿ ಅಂತ ವರ್ಡ್ಸ್ 2 ಬಾಕ್ಸ್ನಾಗ ಹಾಕಿಟ್ಟಿರೋದು. ಆ ರೋಡ್ ಹೋಗಿ ತಗೊಂಡ್ಬರ್ಬೇಕು. ತೀರಾ ಸಣ್ಣವ್ರಿಗಾದ್ರೆ ಆನಿಮಲ್ಸು, ಬರ್ಡ್ಸು ಅಥವಾ ಹೂವು, ಹಣ್ಣು ಇಂಥವೆಲ್ಲ ಇದು ನೋಡಿ. ಆಮೇಲೆ ಮನಿಯೊಳಗೂ ಸಹಿತನು ಏನ್ ಸಣ್ಣ ಹುಡುಗರು ಏನ 2 ವರ್ಷ 3 ವರ್ಷದ ಅದಕ್ಕೇನ್ ಹೇಳೋದು ಅಂತ ಅನ್ಬೇಡ ಪೇರೆಂಟ್ಸ್. ಅವ್ರಿಗೆ ಅವಾಗನ ಈಗ ನೀವು ಒಂದು ಡೈನಿಂಗ್ ಟೇಬಲ್ ಏನಿರ್ತೀರಿ, ಈ ಹಣ್ಣು ಈ ಹಣ್ಣು ಈ ಹಣ್ಣು ನಾಳೆ ನಾ ಕೇಳ್ತೀನಿ ನಿನ್ನ ಅಂತ ಹೇಳ್ಬೇಕು. ಅದನ್ನ ಅವರು ತಿರ್ಗಾ ಹೇಳ್ತಾರೆ. ಅದೇ ರೀತಿ ಗಿವ್ ಮಿ 2 ಫ್ರೂಟ್ಸ್, 2 ಹಣ್ಣು ಕೊಟ್ಟ, ನಿನ್ನ ಅಣ್ಣಗೆ 2 ಹಣ್ಣು ಕೊಡು, ಅಪ್ಪಗೆ 2 ಹಣ್ಣು ಕೊಡು. ಎಷ್ಟು 2 4 2 6 ಕೂಡ್ಸೋದು. ಹೌದಾ. ಆಮೇಲೆ ಈಗ ನೀ ಕೊಟ್ಟಿರಿ, ಅಣ್ಣ 2 ತಿಂದು ಹಾಕ್ಬಿಡ್ತಾರ, ಅವಾಗ ಏನಾಗ್ತದ ಮೈನಸ್. ಹೌದಾ ಪದ್ಧತಿಗಳು. ಆಮೇಲೆ ಈಗ ನನ್ನ ಹತ್ರ ಈಗ ನೋಡು, ಅಪ್ಪ 12 ಹಣ್ಣು ತಂದರು, ನೀವು 4 ಬಂದಿದ್ದೀರಿ, ಒಬ್ಬೊಬ್ರಿಗೆ ಎಷ್ಟು ಬರ್ತದ, ಎಷ್ಟು ಹಣ್ಣು ಕೊಡ್ಬಹುದು, 3 ಹಣ್ಣು ಅಂತ ಹೇಳ್ತಾರ. ಹೌದಾ. ಇವನ್ನೆಲ್ಲಾನು ಮನಿಯೊಳಗನ ಕಲಿಸ್ಬೇಕು ಹೊರತುನು ಅದಕ್ಕೆ ನಾನು ಒಂದು ಇದನ್ನು ಬರ್ದೇನೆ, ಮನೆಯೇ ಮೊದಲ ಪಾಠಶಾಲೆ. ಮನೆ ಹಿರಿಯರೆಲ್ಲಾನು ಅವ್ರ ಮೊದಲೇ ಟೀಚರ್ಸ್. ಹೌದಾ. ಟೀಚರ್ಸ್ ಎಲ್ಲ ಕಲಿಸ್ಬೇಕು ಅಂತಿರೋದಿಲ್ಲ, ನೀವು ಕಲಿಸ್ಬೇಕು. ಅದಲ್ಲದೆ ಬರೀ ಇದಷ್ಟೇ ಕಲ್ಸೋದಲ್ಲ, ಅವ್ರಿಗೆ ಮೌಲ್ಯಗಳನ್ನ, ಜೀವನ ಮೌಲ್ಯಗಳನ್ನ ಹೇಳ್ಕೊಡು ತುಂಬಾ ತುಂಬಾ ಇಂಪಾರ್ಟೆಂಟ್. ಅವ್ರಿಗೆ ಸತ್ಯ ಹೇಳ್ಬೇಕು, ತಂದೆ ತಾಯಿಗೆ ಗೌರವ ಕೊಡ್ಬೇಕು, ತಮ್ಮ ಫ್ರೆಂಡ್ಸ್ಗೆ ಪ್ರೀತಿ ಮಾಡ್ಬೇಕು, ಮನೆಯೊಳಗ ಅಣ್ಣ ತಮ್ಮ ಅಕ್ಕ ತಂಗಿ ಇದ್ರೆ ಅವ್ರದ್ದು ಏನ್ ಮಾಡ್ಬೇಕು, ಯಾರಿಗೇನಾಗ್ಲಿ ಒಂದು ಸಹಾಯ ಮಾಡುವ ಒಂದು ಬುದ್ಧಿ ಅವ್ರಿಗೆ ಕಲಿಸ್ಕೊಂಡು ಹೋಗ್ಬೇಕು. ನೀವು ಮಾಡ್ತಿದ್ರ ಅವರು ಮಾಡ್ತಾರ. ಅದಕ್ಕ ನೀವು ಅವ್ರಿಗೆ ಅದನ್ನೆಲ್ಲ ಹೇಳ್ಕೊಡ್ಬೇಕು ಅಂತ ಹೇಳಿ. ಆಮೇಲೆ ಕ್ಲೀನ್ಲಿನೆಸ್ಸಿಗೆ ಮತ್ತೆ ದಿನಾಲೂ ಸ್ನಾನ ಮಾಡ್ಬೇಕು ಕಂಪಲ್ಸರಿ. ಆ ಸ್ನಾನ ಆದ್ಮೇಲೆ ಬಂದು 1 ಮಿನಿಟ್ ದೇವರಿಗೆ ನಮಸ್ಕಾರ ಮಾಡ್ಬೇಕು. ಇವನ್ನೆಲ್ಲ ಒಂದು ನಮ್ಮ ಸಂಸ್ಕೃತಿ ನಾವು ಬಿಟ್ಕೊಡ್ಬಾರ್ದು, ಇವನ್ ಹೇಳ್ಬೇಕು. ಈಗ ಏನಾಗ್ತದ, ನನ್ಗೆ ಎಕ್ಸಾಮ್ ಅದ ಇವತ್ತು, ನಾನ್ ಸಂಜೆಗೆ ಬಂದ್ಮೇಲೆ ಸ್ನಾನ ಮಾಡ್ತೀನಿ. ತಪ್ಪು. ಸ್ನಾನ ಬರೇ ಸ್ನಾನ ಅಲ್ಲ,
ಅದರಿಂದ ನಾವು ಸ್ನಾನ ಮಾಡಿದಾಗ ಮತ್ತೆ ಒನ್ಸ್ ಅಗೇನ್ ಈ ನಮ್ಮ ಸೆಲ್ಸ್ ಎಲ್ಲಾನು ಬಿಸಿಲಿಂದ ಆಕ್ಟಿವೇಟ್ ಆಗಿ ನಿಮ್ಗ ಚಲೋ ಪೇಪರ್ ಬರ್ಲಿಕ್ಕೆ ಬರ್ತದ. ಬಿಟ್ಟು ಇವ್ರು ತಪ್ಪೇನ್ ಮಾಡ್ತಾರ ಅಂದ್ ಬಿಡ್ತಾರ. ಆಮೇಲೆ ಇನ್ನೊಂದು ದೇವರಿಗೆ ನಮಸ್ಕಾರ ಮಾಡು 1 ಮಿನಿಟ್ ಮಾಡುದಿಲ್ಲ. ಕೆಲವರು ಪರೀಕ್ಷೆ ಆದ 10 ದೇವಸ್ಥಾನಕ್ಕೆ ಹೋಗಿ ಬರೋದು ಬೇಡ. ದೇವರಿಗೂ ನಿಮ್ ಟೈಮ್ ಟೇಬಲ್ ಗೊತ್ತಿರ್ತದ, ನಿಮ್ ಪರೀಕ್ಷೆ ಆದ ಗೊತ್ತಿರ್ತದ. ನೀವೇನ್ ದೇವರಿಗೆ ಅಪ್ಪ 1 ಮಿನಿಟ್ ತಗೊಳ್ರಿ, 1 ಮಿನಿಟ್ ನನ್ ಇವತ್ತ ಚಲೋತ್ನ ಪೇಪರ್ ಬರ್ಸು ಸಾಕು. ಇನ್ನೇನು ದೇವ್ರಿಗೆ ದೇವಸ್ಥಾನಕ್ಕೆ ಹೋಗ್ಬೇಕಂತಿಲ್ಲ, ಅವಾಗೂ ಗೊತ್ತಿರ್ತದ. ದೇವ್ರಷ್ಟು ದಯಾಮಯ ಇದ್ದಾನ, ಕರುಣಾಮಯ ಇದ್ದಾನ, ಅವ್ನ್ ಹೇಳ್ಕೊಡ್ತಾನೆ. ಹಿಂಗ ಅದಕ್ಕ ಇವನ್ನೆಲ್ಲಾ ಕಲಿಸಿ ಮಕ್ಕಳಿಗೆ ಏನ್ ಮಾಡಿದಾಗ ಅದಕ್ಕೊಂದು ಶಿಕ್ಷಣ ಅನ್ನೋದು ಒಂದು ಏನು ಅದಕ್ಕೆ ಅರ್ಥ ಬರ್ತದ. ಆಮೇಲೆ ಶಿಕ್ಷಣದ ನಿಜವಾದ ಒಂದು ಏನು ಉದ್ದೇಶ ಅದ ನಮ್ದು ಅದು ಪೂರ್ತಿ ಆಗ್ತದ. ಜ್ಞಾನ ಕೊಡೋದಾಗ್ಲಿ, ಬರೀ ಜ್ಞಾನ ಅಷ್ಟೇ ಅಲ್ಲ, ಶಿಕ್ಷಣ ಅಂದ್ರೆ ಅವ್ರಿಗೆ ಅವ್ರ ವ್ಯಕ್ತಿತ್ವದ ವಿಕಾಸ ಆಗ್ಬೇಕು. ಹೌದಾ? ಮೌಲ್ಯಗಳನ್ನು ಕೊಡೋದಾಗ್ಲಿ, ಉಳಿದೆಲ್ಲಾನು ಅವನ್ನೆಲ್ಲಾನು ಸಾಮಾಜಿಕ ಇದನ್ನ ಯಾವ ರೀತಿ ಅವ್ರು ಇರ್ಬೇಕು ಅನ್ನೋದು ಇವನ್ನೆಲ್ಲ ಕಲಿಸೋದಕ್ಕ ಸಾಧ್ಯ ಆಗ್ತದೆ ಅಂತ ಹೇಳಿ ನಾನು ಇವನ್ನೆಲ್ಲಾನು ನಿಮ್ಗೆಲ್ಲಾನು ಇಷ್ಟ ಆದ್ರೆ ನೀವೆಲ್ಲಾರು ಮಾಡ್ತೀರಿ ಅಂತ ಅನ್ಕೊಳ್ತೀನಿ. ನಿಮ್ಮ ಮನೆಯಲ್ಲಿ ಆಮೇಲೆ ಶಿಕ್ಷಕರಾದವರು ನಾನು ಹೇಳಿದ ಮಾತುಗಳು ನಿಮ್ಗೆ ಅನ್ಸಿದ್ರೆ ನೀವೆಲ್ಲರೂ ಮಾಡ್ಬೇಕು. ಸರ್ಕಾರದವರು ಕಾಮನ್ ಸಿಲೆಬಸ್ ಮಾಡ್ಬೇಕು ಅಂತ ಅನ್ನೋದು ನನ್ನ ಕಡೆಯಿಂದ ಈ ಪ್ರಾರ್ಥನೆ. ಇದನ್ನ ಎಲ್ಲಾರು ಮಾಡ್ತೀರಿ ಅಂತ ಹೇಳಿ ಇಲ್ಲಿಂದ ನಿಮ್ಗೆಲ್ಲರಿಗೂ ಇನ್ನೊಮ್ಮೆ ನನ್ನ ಕಡೆಯಿಂದ ಧನ್ಯವಾದ ಹೇಳಿ ನಾನು ನನ್ನ ಒಂದು ಇದನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಆತ್ಮೀಯರೇ, ನಿಜವಾಗ್ಲೂ ಇವತ್ತು ಬಹಳ ಒಂದು ಖುಷಿ ಮತ್ತು ಸಂತೋಷದ ದಿನ ಅಂತ ನಾನ್ ಭಾವಿಸ್ತೀನಿ. ಇಂಥ ಹಿರಿಯರು ಅವರ ಅನುಭವವನ್ನ ನಮಗೆ ಎಷ್ಟು ಗಂಟೆ ಅಥವಾ ಎಷ್ಟು ದಿನ ಹಂಚಿದ್ರು ಅದು ಬಹಳ ಕಡಿಮೆನೆ. ಸೊ ಇವತ್ತು ಒಂದು ಪುಟ್ಟ ಪ್ರಯತ್ನ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ವಿಷಯಗಳನ್ನ ನಿಮ್ಗೆ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅಮ್ಮ, ತುಂಬಾ ಧನ್ಯವಾದಗಳು. ಒಂದು ಭಾವನೆಗಳನ್ನ ಯಾರಿಗೂ ಹೇಳ್ಬೇಕು ಅನಿಸ್ತಾ ಇರುತ್ತೆ ನನಗೆ. ನನಗೀಗ 85 ವರ್ಷ, ಎಲ್ಲಿ ಹೋಗೋದಕ್ಕೆ ಬರೋದಿಲ್ಲ, ಬರೋದಕ್ಕೆ ಬರೋದಿಲ್ಲ. ಆದ್ರೆ ನಮ್ಮ ಸೂರ್ಯಕಾಂತ್ ಅವ್ರ ಮನೆಗೆ ಬಂದು ನನ್ ಇಷ್ಟೆಲ್ಲ ಇದನ್ ಮಾಡಿದ್ದಕ್ಕೆ ಸೂರ್ಯಕಾಂತ್ ನಿಮಗೆ ಧನ್ಯವಾದ. ಸೂರಿ ಸಂತೆ ಅವರಿಗೆ ಧನ್ಯವಾದ. ಈ ತರ ವಿಶೇಷವಾದ ವಿಡಿಯೋ ಒಳಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್.